ನಮಸ್ಕಾರ ಎಲ್ಲರಿಗೂ. ಮೋದಕ್ ನೋಡ್ರಿ ಭಾರಿ ಅಂದ ಭಾರಿ ಚಂದ ಬಂದವು, ಕ್ರಿಸ್ಪಿಯಾಗಿ ಮತ್ತು ಫುಲ್ ಟೇಸ್ಟಿಯಾಗಿ ಬಂದವು. ಹಂಗಾದ್ರೆ ಮೋದಕ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ 2 ಒಣ ಕೊಬ್ಬರಿಯ ಬಟ್ಲನ್ನ ತಕ್ಕೋಬೇಕ್ರಿ. ಅದನ್ನು ನೀವು ಹೆರ್ಕೊಂಡು ಇಟ್ಕೋಬೇಕು, ಅಂದರೆ ಕದ್ದು ಕಸ ಮಾಡಿ ಇಟ್ಕೋಬೇಕು. ಮಾಡಿ ಕ್ಯಾಸ ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲ ನಾವು ಡೈರೆಕ್ಟ್ ಸಣ್ಣಾಗಿ ಹೆಚ್ಕೊಂಡು ಮಿಕ್ಸಿಗೆ ಹಾಕೋತೀವಿ ಅಂದ್ರೆ ನಡೀತಿದ್ರಿ. ಈಗ ಈ ಕಡೆ ಏನು ಮಾಡಕತ್ತೇನೆ ಅಂದ್ರೆ, ಒಂದು ಬಾಣಲಿಗೆ ನಾನು ಬಿಳಿ ಎಳ್ಳು ಹಾಕೋತೇನೆ 2 ಸ್ಪೂನಷ್ಟು. ಆಮೇಲೆ ಒಂದು 2 ಸ್ಪೂನಷ್ಟು ಕಸಕಸಿ ಹಾಕೊಳಕತ್ತೀನಿ. ಆಮೇಲೆ 1 ಸ್ಪೂನಷ್ಟು ಒಣ ಶುಂಠಿ ಪೌಡ್ರ್ ಹಾಕೊಳಕತ್ತೀನಿ. ಸೊ ಇವನ್ನ 3 ಚೆನ್ನಾಗಿ ನೀವು ಬಾಡಿಸ್ಕೋಬೇಕ್ರಿ. ಇದ್ರಾಗ ಒಂದು 4 ರಿಂದ 5 ಏಲಕ್ಕಿ ಹಾಕಿರೂ ನಡೀತೈತಿ. ನಾ ಏಲಕ್ಕಿ ಸಪ್ರೇಟ್ ಹಾಕೋತೇನೆ. ಇದನ್ನು ಬಾಡಿಸಿ ಆ ಕೊಬ್ಬರಿ ಒಳಗೆ ಮಿಕ್ಸ್ ಮಾಡಿ ಇದನ್ನು ನೀವು ಮಿಕ್ಸರ್ ಮಾಡ್ಕೋಬೇಕು. ಇನ್ನೊಂದ್ಸಲ ಈ ಮಿಕ್ಸರ್ ಮಾಡಿದ್ದನ್ನು ಮತ್ತೊಂದು ಸಲ ನೀವು ಬಾಡಿಸ್ಕೋಬೇಕ್ರಿ, ಅಂದರೆ ಸ್ವಲ್ಪ ಹುರ್ಕೋಬೇಕು. ಈಗ ಸಣ್ಣಗೆ ಹೆಚ್ಚಿರುವಂಥ ಬೆಲ್ಲ 1 ಕಪ್ನಷ್ಟು ತೊಗೊಂಡೇನ್ರಿ. ಬೆಲ್ಲ ಈ ಕೊಬ್ಬರಿದ ಮಿಕ್ಸಿ ಮಾಡಿಟ್ಕೊಂಡಿದ್ದಿರಲ್ಲ ಅದನ್ನು 2 ಸೇರಿ ಇನ್ನೊಂದು ಸಲ ನೀವು ಮಿಕ್ಸರ್ ಮಾಡ್ಬೇಕಾಕೈತ್ರಿ. ಯಾಕಂದ್ರೆ ಒಂದಕ್ಕೊಂದು ಚಂದಗೆ ಕುಡ್ಕೋತಾವು. ಸಕ್ಕರೆ ಹಾಕೋದಕ್ಕಿಂತ ಬೆಲ್ಲ ಹಾಕಿ ಮಾಡಿ ನೋಡ್ರಿ, ಭಾರಿ ಅಂದ್ರೆ ಭಾರಿ ಟೇಸ್ಟ್ ಹಾಕಾವು. ನೋಡ್ರಿ ಎಷ್ಟು ಚಂದ ಒಂದಕ್ಕೊಂದು ಕುಡ್ಕೊಂಡೈತಿ. ಬ್ಯಾಟರ್ ಭಾರಿ ಅಂದ್ರೆ ಭಾರಿ ಚಂದ ಬಂದೈತಿ. ಹಿಂಗೆ ಕೈಲೇ ಕುಡ್ಸೋದ್ಕಿಂತ ಇನ್ನೊಂದು ಸಲ ಮಿಕ್ಸರ್ಗೆ ಹಾಕಿಟ್ಕೋಬೇಕ್ರಿ. ಈ ಮಿಕ್ಸರ್ಗೆ ನಾನು ಏಲಕ್ಕಿ ಹಾಕಿರ್ಕಿಲ್ಲ, ಯಾಕಂದ್ರೆ ನಾನು ಪ್ರತಿ ಸಲ ಕುಟ್ಟೆನೇ ಹಾಕ್ತೀನಿ. ಯಾಕಂದ್ರೆ ಒಂದೊಂದು ಸಲ ಅದು ಸಣ್ಣ ಆಗಂಗಿಲ್ಲ, ಹೀಗಾಗಿ ಅದನ್ನು ಕುಟ್ಟಿ ಹಾಕೋತೀನಿ. 4 ರಿಂದ 5 ಏಲಕ್ಕಿ ಆ್ಯಡ್ ಮಾಡ್ಕೋರಿ. ಸೊ ಈಗ ಬ್ಯಾಟರ್ ರೆಡಿ ಆಯ್ತು. ಈಗ ಮೈದಾ ಹಿಟ್ಟಿನಾಗ ನೀವು 1 ಕಪ್ಪ ತುಪ್ಪ ಹಾಕಿ ಕಾಸಿ ಅದ್ರಾಗ ಮೈದಾ ಹಿಟ್ಟನಾಗ ಕಲಿಸಿಟ್ಕೋಬೇಕ್ರಿ. ಈಗ ಒಂದು ದೊಡ್ಡ ಚಪಾತಿ ಆಕಾರಕ್ಕೆ ನೀವು ಆ ಮೈದಾ ಹಿಟ್ಟಿಂದ ಉಳ್ಳಿ ಮಾಡಿ ಲಟ್ಟಿಸ್ಕೋಬೇಕ್ರಿ. ಲಟ್ಟಿಸ್ಕೊಂಡಾದ್ಮೇಲೆ ಒಂದು ಬೌಲ್ ತೊಗೊಂಡು ಅದು ಸಣ್ಣ ಒಂದೇ ಆಕಾರದಾಗ ಈ ರೀತಿ ಎಲ್ಲ ಅವನ್ನ ಹಿಂಗೆ ಮಾಡ್ಕೋಬೇಕ್ರಿ. ಅವಾಗ ಭಾರಿ ಅಂದ್ರೆ ಭಾರಿ ಚಂದ ಬರ್ತಾವೆ ನೋಡ್ರಿ. ಆ ಬ್ಯಾಟರನ್ನ ತುಂಬಿ ಕರ್ಕೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ನಿಮಗೆ ಮೋದಕ್ ರೆಡಿ ಆಗ್ತಾವೆ. ವಿಡಿಯೋ ಹೆಂಗೆ ಅನಿಸ್ತು ನೀವು ಟ್ರೈ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಕೊಡ್ರಿ.